SMR ನೀವು ಯಾವಾಗ ಪರಿಚಯ ಆಗಿದ್ದು ಡೇಟ್ ಹೇಳಿ? SMR ನಾನು ಐ ಗೆಸ್ 2 ವರ್ಷದ ಹಿಂದೆ ಪರಿಚಯ ಆಗಿದ್ದು. 2 ವರ್ಷ ಅಂತ ಇನ್ನೊಂದು ವಿಡಿಯೋಗೆ ಬಂದು ನಿನ್ ಡ್ರಾಮಾ ನಾನು ಹಂಗ್ ನೋಡ್ತೇನೆ ಇದೆಲ್ಲ ಹಾಕ್ತೀನಿ. ಇದನ್ನ ಹಾಕ್ತೀನಿ, ಹೊಡೆದಿದ್ದೆಲ್ಲ ಹಾಕ್ತೀನಿ. ಯಾಕೆ ಅದೆಲ್ಲ ಏನು ಕೊಡದಿದ್ದು? ಏನು ಕೊಡದಿದ್ದು? ಹೇಳು. ಏನಂತ? SMR ಪರಿಚಯ ಆಗಿದ್ದ ಡೇಟ್. ಬರೀ ಡೇಟ್ ಕೇಳ್ತಾ ಇರೋದು, ಇಸ್ವಿ ಕೇಳ್ತಾ ಇಲ್ಲ. ಡೇಟ್. ಓಕೆ, ಐ ವಿಲ್ ಟೆಲ್ ಯು. ಆಗಸ್ಟ್ 25ರಿಂದ ಸೆಪ್ಟೆಂಬರ್ 1 ಒಳಗೆ. ಅವರು ಮೀಟ್ ಮಾಡಿದ್ದು ಅಂತ ಕೇಳಿಲ್ಲ, ಪರಿಚಯ ಆಗಿದ್ದು ಅಂತ ಕೇಳಿದ್ರು. ಆಗಸ್ಟ್ 25. ಆಗಸ್ಟ್ 25 24 ಅನ್ಸುತ್ತೆ. 23rd ಗೈಸ್, ಆಗಸ್ಟ್ 23rd ಫಸ್ಟ್ ಟೈಮ್. ಯುವರ್ ಮಂತ್ಲಿ ಇನ್ಕಮ್ ಎಷ್ಟು? ನಂದು ಹಿಂಗಂದ್ರೆ ನಿಮ್ದಷ್ಟು ಹೇಳ್ರಿ. ಮಂತ್ಲಿ ಇನ್ಕಮ್ ನನಗೆ ಗೊತ್ತಿಲ್ಲ ಗೈಸ್. ನನ್ನ ಮಂತ್ಲಿ ಇನ್ಕಮ್ ಅಷ್ಟು ದುಡಿತಾಳೆ, ಯೋಚನೆ ಮಾಡ್ರಿ. ನನ್ನ ಮಂತ್ಲಿ ಇನ್ಕಮ್ ಏನಂತ ನನಗೆ ಗೊತ್ತಿಲ್ಲ. ನೋಡ್ರಿ, ಆಲ್ರೆಡಿ ಗೋಲ್ಡ್ ಚೈನ್ ತಗೊಂಡ್ಬಿಟ್ಟವಳೆ. ಎಷ್ಟು ರಿಚ್ ಆಗಿರ್ಬೇಕು ಯೋಚನೆ ಮಾಡ್ರಿ. ಮಂತ್ಲಿ ಇನ್ಕಮ್ ಹೆಂಗ್ ಬರ್ಬೋದಂತ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಇದೆಲ್ಲ ಇರಲ್ಲ. ಗೋಲ್ಡ್ ಚೈನ್, ರಿಂಗ್, ಇಯರಿಂಗ್ಸ್ ಕಿವಿಗೆ, ರಿಚ್ ನೋಡ್ರಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಇಲ್ವಲ್ಲ, ಪ್ರಾಮಿಸ್ ಇತ್ತು. ಓಕೆ, ದಟ್ ವಾಸ್ ಅ ನೈಸ್ ಸೆಷನ್. ಎಲ್ಲರದ್ದು ಇನ್ನ ಕ್ರೇಜಿ ಆಗಿರೋ ಕ್ವಶನ್ಸ್ ಕೇಳ್ತೀನಿ ಇವಾಗ. ವರುಣ್ ಆರಾಧ್ಯ ಕ್ವಶನ್, ಯಾವಾಗ ಇಬ್ರದ್ದು ಮದುವೆ? ಈ ಥರ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡಬೇಕು ಅಂತ ಅನ್ಸುತ್ತಾ ನಿನಗೆ? ಪರ್ಟಿಕ್ಯುಲರ್ಲಿ ಅನ್ಸಲ್ಲ. ನನಗೂ ಅನ್ಸಲ್ಲ. ಕೆಲವೊಂದು ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು ಅಂತ ಅನ್ಸಲ್ಲ. ವರುಣ್ ಬ್ರೋ, ಫೋನ್ ಮಾಡಿ ಮಾತಾಡ್ತೀರಾ ಆಮೇಲೆ ನಿಮ್ಮ ಹತ್ರ. ನೆಕ್ಸ್ಟು, ನೀವು SMR ಲವರ್ಸಾ ಫ್ರೆಂಡ್ಸಾ? ಏನು ಮಾಡ್ತೀರಾ ತಿಳ್ಕೊಂಡು ಅಂತ ನಂಗೆ ಅರ್ಥನೇ ಆಗ್ತಾಯಿಲ್ಲ. ವಾಟ್ ಯು ಸೇ? ಇದೆಲ್ಲ ಓವರ್ ಆಕ್ಟಿಂಗ್ ಮಾಡಬೇಡ. ಒಳ್ಳೆ ಲೂಸ್ ಮೋಷನ್ ಬಂದಂಗೆ ಆಡ್ತಾರೆ ಅಂತೆ. ಗೈಸ್, ನಮ್ಮ ಲೈಫ್ ಬಗ್ಗೆ ತಿಳ್ಕೊಳ್ರಿ, ನಮ್ಮಿಬ್ರು ಲೈಫ್ ಬಗ್ಗೆ. ಹೌದು ಗೈಸ್, ಅದೇ ನೀವು ತುಂಬಾ ಕ್ವಶನ್ಸ್ ಕೇಳ್ತೀರಾ. ಅದೊಂದೇ ಕ್ವಶನ್ ಕೇಳ್ತೀರಾ, ಅದಕ್ಕೆ ಆನ್ಸರ್ ಇದ್ರೆ ಕೊಡ್ತಾ ಇದ್ದಾನೆ ಇಷ್ಟೊತ್ತಿಗೆ. ಹೌದು. ನೀವು ಯಾವ ಹೀರೋ ಫ್ಯಾನ್ ಮತ್ತೆ SMR ಅವರು ಯಾವ ಹೀರೋ ಫ್ಯಾನ್ ಹೇಳಿ? ನಾನು ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್. ನಾನು ಪರ್ಟಿಕ್ಯುಲರ್ಲಿ ಆ ಥರ ಏನು ಫ್ಯಾನ್ ಥರ ಇಲ್ಲ. ಐ ಲೈಕ್ ಎವ್ರಿ ಆ್ಯಕ್ಟರ್ಸ್. ಹೌ ಮಚ್ ಯು ಗಾಟ್ ಸೆಕೆಂಡ್ PUC ಪರ್ಸೆಂಟೇಜು? ಸೆಕೆಂಡ್ PUCL ಪರ್ಸೆಂಟೇಜು ನಾನು ಕೊರೋನಾ ಪಾಸ್ ಗೈಸ್. ಅದಕ್ಕೆ ಹಿಂಗ ನೀನು ಮೈ 80s. ಓಕೆ. ಶಾರುಖ್ ಖಾನ್ ಕೂಡ ಇಷ್ಟ, ಯಶ್ ಕೂಡ ತುಂಬಾ ಇಷ್ಟ. ಲೈಕ್ ಎಲ್ಲರೂ ಇಷ್ಟ ನಂಗೆ, ಪರ್ಟಿಕ್ಯುಲರ್ ಆಗಿ ಇಷ್ಟ ಇಲ್ಲ. ಒಬ್ರು ಇಷ್ಟ ಇಲ್ಲ ಅಂತಲ್ಲ. ಕಾರ್ತಿಕ್ ಆರ್ಯನು ನಂಗೆ ತುಂಬಾ ಇಷ್ಟ. ಸೊ ಸರಿ ಆಯ್ತು. ಇವಾಗ ಒಂದು ಫಂಕ್ಷನ್ಗೆ ಇವಾಗ ಸಯ್ಯಾರ ಮೂವಿ ಅಂತ ಬರ್ತಿದೆಯಲ್ಲ ಗೈಸ್, ಇವತ್ತೇ ಐ ಗೆಸ್ ರಿಲೀಸು. ಅದ್ರಲ್ಲಿ ಹೀರೋ ಇದ್ದಾನೆ, ಅವನು ಕೂಡ ಒಂಥರ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾನೆ, ಚೆನ್ನಾಗಿದ್ದಾನೆ. ಸೊ ಆ ಥರ ದರ್ ಇಸ್ ನೋ ಬಡಿ ಲೈಕ್ ಪರ್ಟಿಕ್ಯುಲರ್ ಆಗಿ ಯಾರು ಇಲ್ಲ. ನಾನು ಇಷ್ಟ ಇಲ್ಲ. ಲೆಟ್ಸ್ ಇಗ್ನೋರ್ ದಿಸ್ ಕ್ವಶನ್ ಗೈಸ್. ವಾಟ್ ಈಸ್ ಯುವರ್ ಏಜ್? ನನ್ನ ಏಜ್ ಬಂದ್ಬಿಟ್ಟು ನನ್ನ ಏತ್ ಬಂದ್ಬಿಟ್ಟು ನನ್ನ ಏತ್ ಬಂದ್ಬಿಟ್ಟು ಹೇಳಿ, ನಿಮ್ಮ ಏತ್ ಎಷ್ಟು? ಹೇಳಿ, ಬೇಗ ಹೇಳಿ. ನಿಮ್ಮ ಏತ್ ಎಷ್ಟು? ನನ್ನ ಏತ್ ಬಂದ್ಬಿಟ್ಟು ಹೇಳಿ ಮೇಡಮ್, ಬೇಗ. ಬಂದ್ಬಿಟ್ಟು ನನ್ನ ಏಜ್ 21 ವರ್ಷ ಗೈಸ್. ನನಗೆ 25 ವರ್ಷ. ಯುವರ್ ಫೇವ್ರೆಟ್ ಸಾಂಗ್ ಇನ್ ಕನ್ನಡ? ನಂದು ತುಂಬ ಇದ್ದಾವೆ. ರೈಟ್ ನೌ ಅಂತ ಹೇಳ್ಬೇಕಾ ಅಥವಾ ಏನು? ಲೈಕ್ ಆಲ್ವೇಸ್ ನಾನು ಹಮ್ಮಿಂಗ್ ಮಾಡ್ತಾ ಇರ್ತೀನಿ. ಆ ಸಾಂಗ್ ನನಗೆ ತುಂಬ ಇಷ್ಟ. ಪ್ರೀತ್ಸೆ. ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಗರ್ಭದ ಒಳಗೆ ಉಸಿರಾಡಿತು ಆಸೆಯ ಭ್ರೂಣ, ಪಡೆಯಿತು ಪ್ರಾಣ, ಬೆಳೆಯಿತು ಕಲಿಯಿತು ಮುತ್ತಿನ ಮಾತೊಂದ. ಪ್ರೀತ್ಸೆ ನನ್ನೇ ಪ್ರೀತ್ಸೆ. ನಂಗೆ ಹಾಡಿಷ್ಟ. ವಾಟ್ ಅಬೌಟ್ ಯು? ನನಗೆ ಬಂದು ಐ ಕಾಂಟ್ ವೇಟ್ ಬೇಬಿ, ಆ ಸಾಂಗ್ ತುಂಬ ಇಷ್ಟ. ಅದು ಬಿಟ್ಟರೆ ನನಗೆ ಇದಿಷ್ಟ,
ಯಾವುದು? ಸೋನಾ ಐ ಲವ್ ಯು. ದಟ್ ಈಸ್ ಆಲ್ಸೋ ನೈಸ್. ಹುಣ್ಣಿಮೆಯ ಬಾಚಿಕೊಂಡ ಫ್ಲವರ. ಆಕ್ಚುಲಿ ಅದು ನಮ್ಮ ಮಮ್ಮಿ ಫೇವ್ರೆಟ್ ಸಾಂಗ್ ಕೂಡ. ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಮನೇಲಿ ಅದೇ ಸಾಂಗ್ ಪ್ಲೇ ಮಾಡೋದು. ಅಲೆಕ್ಸಾ ಪ್ಲೇ ಸುಪ್ರಭಾತ ಥರ. ಸೊ ನಾವು ಅದೇ ಸಾಂಗ್ ಕೇಳ್ಬಿಟ್ಟು ಅದನ್ನೆಲ್ಲ ಅವ್ರು ಕೇಳಲಿಲ್ಲ. ಯಾವ್ದು ಫೇವ್ರೆಟ್ ಸಾಂಗ್ ಅಂತ ಕೇಳಿ. ನಿಮ್ಮ ಮನೇಲಿ ಏನ್ ಪ್ಲೇ ಮಾಡ್ತೀರಾ, ಎದ್ದ ತಕ್ಷಣ ಏನ್ ಮಾಡ್ತೀರಾ ಎಲ್ಲ ಕೇಳಿಲ್ಲ. ಓಕೆ ಹೇಳಿ. ಫೇವ್ರೆಟ್ ಸಾಂಗ್. ಓಕೆ ನೆಕ್ಸ್ಟ್. Sis, my girl wanna marry me, but her mother won't accept it. What to do? ಎತ್ಕೊಂಡು ಹೋಗ್ಗುರು. ಯಾರಿಗೆಲ್ಲ ಕೇರೆ ಮಾಡಂಗಿಲ್ಲ. ಎತ್ಕೊಂಡು ಹೋಗ್ಬೇಡು. ಎತ್ಕೊಂಡು ಹೋಗ್ಮೇಲೆ ಚೆನ್ನಾಗೂ ಸಾಕ್ಬೇಕು. ಅದೇ ತಾಕತ್ತಿದ್ರೆ ಎತ್ಕೊಂಡು ಹೋಗು. ಸುಮ್ಮನೆ ಹೇಳೋದಲ್ಲ. ನೆಕ್ಸ್ಟ್ ಕ್ವಶನ್ ಗೈಸ್. ನೀವು ಲಾಂಗ್ ಟ್ರಿಪ್ ಹೋಗಿದ್ದೀರಾ SMR ಅಣ್ಣನ ಜೊತೆ? ಇಲ್ಲ, ಯಾವುದೋ ಲಾಂಗ್ ಟ್ರಿಪ್ ಹೋಗಿಲ್ಲ. ಐ ಗಸ್ ಬರ್ತ್ಡೇಗೆ ಪ್ಲಾನ್ ಇದೆ ಹೋಗೋದು. ಸೊ ಯಾ, ಮೈಸೂರು ಹೋಗಿದ್ವಿ ಒಂದ್ಸಲ. ಲಾಂಗ್ ಟ್ರಿಪ್ ರೈಡ್ ಆಗುತ್ತೆ ಅದು. ಟ್ರಿಪ್ ಯಾವುದು ಇಲ್ಲ. ಟ್ರಿಪ್ ಇವ್ರ ಮನೇಲಿ ಯಾರು ಇವಳನ್ನ ಬಿಡ್ಬೇಕಲ್ಲ ಟ್ರಿಪ್ ಆಚೆಗೆ. ಈ ವಿಡಿಯೋ ನೋಡ್ತಾ ಇದ್ರೆ ಬಿಡ್ರಿ, ನೆಕ್ಸ್ಟ್ ಟೈಮ್ ಇಂದ ಕರ್ಕೊಂಡು ಹೋಗ್ತೀನಿ. ಓಕೆ ಗೈಸ್ ನೆಕ್ಸ್ಟ್. ನೆಕ್ಸ್ಟ್ ಕ್ವಶನ್ ಇಂಟ್ರೆಸ್ಟಿಂಗ್ ಆಗಿ ಕೇಳ್ರಿ ಆಗಿದ್ರಲ್ಲ, ಹಾಗಿದ್ರೆ SMR ಇಂಟ್ರೆಸ್ಟಿಂಗ್ ಅಲ್ವಾ ನಿಮ್ಗೆ? SMR ತುಂಬಾ ಇಂಟ್ರೆಸ್ಟಿಂಗ್ ಗೈಸ್. ದಿನಾ ಒಂದೊಂದು ಏನೋ ಒಂದು ಮಾಡ್ತಾರೆ ಗೈಸ್. ನಾನು ಮೂಡೇ ಆಫ್ ಮಾಡ್ಬಿಡ್ತಾರೆ. ನಂಗೆ ಎಂತ ಬೇಜಾರು ಮಾಡಿಸ್ತಾರೆ ಗೈಸ್ ಇವರು. ಮಾಡೋದು ನಾನು ಕಾಮ್ ಡೌನ್ ಸಿಮ್ರನ್, ಕಾಮ್ ಡೌನ್ ಅನ್ಕೊಂಡು ಬದುಕ್ತಾ ಇದ್ದೀನಿ ಗೈಸ್. ತುಂಬಾ ಕಷ್ಟ ಇವ್ರ ಜೊತೆ ಇರೋದು. ತುಂಬಾ ಅಂದ್ರೆ ತುಂಬಾ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಗೈಸ್. ಇವ್ರ ಜೊತೆ ಇರೋದು ತುಂಬಾ 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 ಕಷ್ಟ, ತುಂಬಾ ಕಷ್ಟ. ಅಕಸ್ಮಾತ್ ನಾನು ಇದೀನಿ ಇವ್ರ ಜೊತೆ ಅಂದ್ರೆ ದಯವಿಟ್ಟು ನಿಮ್ಗೆಲ್ಲ ಒಂದು ನಾನು ಕೇಳ್ಕೊತೀನಿ, ನಂಗೆ ಅವಾರ್ಡ್ ಕೊಡಿ. ಇವ್ರ ಕೋಪ, ಇವ್ರಿದು ಎಲ್ಲ ಸಹಿಸ್ಕೋಬೇಕು ನಾನು. ನೀವಿರೋದೇ ಚೈಲ್ಡ್ ತರನ, ಇಲ್ಲ ಅಂದ್ರೆ ಬೇಕು ಬೇಕು ಅಂತ ಹಂಗೆ ಆಕ್ಟಿಂಗ್ ಮಾಡೋದು? ಆಕ್ಟಿಂಗ್ ಚೈಲ್ಡಾ? ಸ್ಕ್ರೀನಲ್ಲಿ ನೋಡಕ್ ಮಜಾ ಇರುತ್ತೆ ನಿಮಗೆ, ಆಫ್ಲೈನಲ್ಲಿ ಅನುಭವಿಸ್ಕೊಂಡು ಗೊತ್ತಿರುತ್ತೆ. ಓಕೆ, ಅದಾದ್ಮೇಲೆ ಸೇಮ್ ಆಸ್ SMR ಅವನ ತರಾನೇ ಮಾತಾಡೋದಲ್ವಾ ನೀವು? ಹೌದು, ನಂಗೆ ತುಂಬಾ ಜನ ಹೇಳ್ತಾರೆ. ನಮ್ಮ ಅಕ್ಕ ಕೂಡ ಇವಾಗ ಜಸ್ಟ್ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದ್ದೆ, ಆಸ್ಕ್ ಮಿ ಎನಿಥಿಂಗ್ ಆರ್ ಸಮಥಿಂಗ್ ಅಂತ. ಅವಾಗ ಅವಳು ನಂಗೆ ಮೆಸೇಜ್ ಮಾಡಿದ್ಲು, ಸೇಮ್ SMR ಥರನೇ ಮಾತಾಡ್ತೀಯ ನೀನು ಅಂತ. ಅದು ಅವ್ರ ಥರ ಅದು ಹೆಂಗೆ ಮಾತಾಡ್ತೀನಿ ನಂಗೆ ಗೊತ್ತಾಗ್ತಿಲ್ಲ. ನಾನು ನಾರ್ಮಲ್ ಆಗಿ ಹಾಯ್ ಗೈಸ್ ಹೇಗಿದ್ರೆ ಹಿಂಗೆ ಮಾತಾಡ್ತೀನಿ. ಅದು ಹಿಂಗೆ ನಂಗೆ ಗೊತ್ತಿಲ್ಲ. ಮೇಬಿ ಅವ್ರ ಜೊತೆ ಜಾಸ್ತಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಸಮ್ಮನ್, ಅವ್ರ ಸ್ಟೈಲ್ನ ಕಾಪಿ ಮಾಡಕ್ ಸ್ಟಾರ್ಟ್ ಮಾಡ್ತಾರಂತೆ ಜನ. ಸೊ ನಾನೆಲ್ಲೋ ಸೈಕಾಲಜಿಲಿ ಕೇಳಿದ್ದೆ. ನಾನು ಮುಂಚೆಯಿಂದನೂ ಹಂಗೆ ಮಾತಾಡೋದು. ಹಿಂಗೆ ಲೈಕ್ ಇವಾಗ ಹೇಗೆ ಮಾತಾಡ್ತಾರೆ ಮುಂಚೆಯಿಂದನೂ ಹಿಂಗೆ. ನಿಮ್ಮ ಅಕ್ಕ ನಿಮ್ಮ ಜೊತೆಲಿ ಹುಟ್ಟಿರೋಳು ಇವಾಗ ನಿಮಗೆ ಮೆಸೇಜ್ ಮಾಡಿ ಕೇಳ್ತಾಳೆ SMR ಥರ ಮಾತಾಡ್ತಿದ್ಯಾ ಅಂತ. ಮುಂಚೆಯಿಂದನೂ ಹಂಗೆ ಮಾತಾಡಿದ್ರೆ ನಿಮ್ಮ ಅಕ್ಕ ಯಾಕೆ ಆ ಥರ ಕ್ವಶನ್ ಕೇಳ್ತಾಳೆ? ಜಸ್ಟ್ ಇಗ್ನೋರ್ ಹಿಮ್ ಗೈಸ್. ಸಚಿನ್ ಜಾಸ್ತಿ ಮಾತಾಡ್ತಾನೆ. ಆಯ್ತು, ಓಕೆ, ಸಮಾಧಾನ ಮಾಡ್ಕೊಬಿಟ್ಟಿ, ಮಾತಾಡಲ್ಲ. ಸಜೆಸ್ಟ್ ಹೌ ಟು ಡ್ರೆಸ್ ಫಾರ್ ಕಾಲೇಜ್ ಸ್ಟೂಡೆಂಟ್ಸ್ ವಿಚ್ ವಿಲ್ ಹೆಲ್ಪ್ ಔಟ್ ಆಲ್ ಗರ್ಲ್ಸ್ ಟು ಲುಕ್ ಫ್ಯಾಷನಬಲ್ ಲೈಕ್ ಯು. ಇವಳಿಗೆ ನಾನು ಸಜೆಸ್ಟ್ ಮಾಡ್ತೀನಿ ಹೆಂಗೆ ಡ್ರೆಸ್ ಮಾಡಬೇಕು ಅಂತ. ಇವಳು ನಿಮಗೆ ಸಜೆಸ್ಟ್ ಮಾಡ್ಬೇಕು. ಓಕೆ, ಹೇಳಿ ಪ್ಲೀಸ್ ಆನ್ಸರ್ ಮಾಡಿ ಕ್ವಶನ್ಗೆ. ಗೈಸ್, ನಂಗೆ ಅಷ್ಟು ಡ್ರೆಸ್ಗಳ ಬಗ್ಗೆ, ಬಿಕಾಸ್ ಯೂಶಲಿ ನೀವು ನೋಡಿರ್ತೀರ ನಂಗೆ ಜಾಸ್ತಿ ಕುರ್ತೀಸ್ ಹಾಕೊಳ್ಳೋದು. ಸೊ ಕಂಫರ್ಟೇಬಲ್ ಅದರಲ್ಲೇ ಫೀಲ್ ಆಗೋದು. ಬ್ಯಾಗಿ ಟೈಪ್ ಸಮಥಿಂಗ್ ಯಾವುದು ಬಾಡಿ ಕಾನ್ ಏನು ಅಷ್ಟೊಂದು ಹಾಕಲ್ಲ ನಾನು. ನಂಗೆ ಇಷ್ಟನೂ ಹಾಕಲ್ಲ ನನ್ನ ಮೇಲೆ. ನೀನು ಇಷ್ಟನೂ ಹಾಕಲ್ಲ ನನ್ನ ಮೇಲೆ, ಇಷ್ಟನೂ ಆಗಲ್ಲ. ವೈಯಾರ್ ಯು ಈ ಥರ ಕುತ್ಕೋ. ಯಾಕೆ ನಂಗೆ ಟಂಗ್ ಟ್ವಿಸ್ಟ್ ಆಗ್ತಿಲ್ಲ ಗೈಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಷ್ಟನೂ ಹಾಕಿಲ್ಲ ನನ್ನ ಮೇಲೆ. ನಂಗೆ ಬಾಡಿ ಕಾನ್ ನನಗೆ ಹಾಕೊಳಕ್ ಇಷ್ಟ ಆಗಲ್ಲ ಗೈಸ್. ಟೈಟ್ ಅದು ಹೆಂಗೆ ಹಾಕೋತಾರೋ ಹುಡುಗಿರು, ಗ್ರೇಟು. ನಿಮ್ಮ ಏತ್ ಎಷ್ಟು? ಹೊಡಿಬೇಡ. ಆರ್ ಯು ಸಿಂಗಲ್ ರೆಡಿ ಟು ಮಿಂಗಲ್? ಈ ಕ್ವಶನ್ ತುಂಬಾ ಸಲ ಇದನ್ನೇ ಕೇಳ್ತಾ ಇದ್ದೀರಾ ಗೈಸ್. ಸೊ ಆಲ್ರೆಡಿ ಮುಂಚೆನೂ ಆನ್ಸರ್ ಮಾಡಿದ್ದೀವಿ. ಯಾವುದಕ್ಕೂ ಆನ್ಸರ್ ಮಾಡಿಲ್ಲ, ಬಟ್ ಇದಕ್ಕೂ ಇವ್ನಿಗೆ ಹೆಂಗೆಲ್ಲ ಉಡಿಬೇಕು ಅನ್ಸ್ಬಿಡ್ತಂದ್ರೆ ಗೈಸ್. ನಾನು ಹೇಳ್ತಿಲ್ವಾ, ನಾನು ತುಂಬ ಕಂಟ್ರೋಲ್ ಮಾಡ್ಕೋತೀನಿ. ನಾನು ನಂಗೆ ತುಂಬ ಕೋಪ ಬರುತ್ತೆ ಇವ್ರ ಮೇಲೆ. ತುಂಬ ಅಂದರೆ ತುಂಬ. ನಾನು ಇಮ್ಯಾಜಿನೇಷನಲ್ಲಿ ಇವ್ರಿಗೆ ಹೆಂಗೆ ಹೊಡಿತೀನಿ ಗೊತ್ತಾಗ, ನಾನು ಬಗ್ಗಿಸ್ಕೊಂಡು ನಾನು ಹೊಡೆದಾಕ್ಬಿಡ್ತೀನಿ. ಆಮೇಲೆ ಬಂದಾಗ ಹಾಯ್ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಮಾತಾಡ್ತೀನಿ. ಬಟ್ ಇಮ್ಯಾಜಿನೇಷನಲ್ಲಿ ನನಗೆ ಯಾಕೆ ಹೊಡಿತೀಯ? ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ನೀನು ಹೊಡೆಯೋದು ಬೀಳ್ತದೆ ಶಶಿ, ನಮ್ಮ ಒಂದೇವ್ರ ಮೇಲೆ ಆಣೆ. ಇರಿಟೇಟ್ ಮಾಡ್ತಾನೆ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್